ಒಂದು 500-600 ಜನ ಇದ್ದಾರೆ, 500-600 ಜನ ಇದ್ದಾರೆ. ಆಮೇಲೆ ಇವರು ಪ್ರಮೋಷನ್ನು ಮಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ, ಮತ್ತು ಹೆಂಗೆ ತೊಗೋಬೇಕು, ಎಲ್ಲಿ ಕಳಿಸ್ಬೇಕು, ಯಾವ ಥರ ಮಾಡಬೇಕು, ಯಾವ ರೀತಿ ಹೇಳ್ತಾರಲ್ಲ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ, ಇವ್ರು ಹಂಗೆಲ್ಲ ಮಾಡಲ್ಲ. ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ. ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ, ನೀವು ಇರಬೇಕು 1 ಗಂಟೆ ಸಂಜೆ ಇರೋವರೆಗೂ. ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ, ನಾವು ಹೋಗ್ತೀವಿ. ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ, ಏನಪ್ಪ ಇವೆಲ್ಲ ಯಾಕೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನು ಅಂತ. ಯಾಕಣ್ಣ ಬರೋಣ, ಮೊಬೈಲಿಗೆ ಬರುತ್ತಲ್ಲ, ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ, ನೋಡಿದವರು ಭಾಳ ಸಂತೋಷನೂ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸ್ ಆಗ್ತಾರೆ, ಎಲ್ಲ ಡಬ್ಬಾ ಪಿಕ್ಚರು, ಕನ್ನಡ ಡೈರೆಕ್ಟರ್ಸ್ಗಳು ಅಂದ್ಬಿಟ್ಟು ಪಿಕ್ಚರ್ ನೋಡ್ತಾರೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್ ಮಾಡ್ತಾರೆ. ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಹೆಣ್ಣಾಗ್ತದೆ. ನಾವೆಲ್ಲ ಏನು ಹೇಳಿದ್ದೀವಿ, ನಾವು ಬಾಳಿದ್ದೀವಿ, ಬದುಕಿದ್ದೀವಿ, 150 ಸಿನಿಮಾ ಮಾಡಿದ್ದೀವಿ. ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋ ನಮ್ಮ ಆಸೆ ಇದೆ. ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ವಿ ಡೋಂಟ್ ಎಂಡ್. ಓಕೆ ಸರ್, ನೀವು ಹೇಳಿದ್ರಿ ಸುಮಾರು ಸಿನಿಮಾಗಳು ಪೈರೇಟ್ಸ್ ಆಗಿದೆ ಅಂತ. ಬಟ್ ನೀವು ಒಬ್ಬರು ಮಾತ್ರ ಕನ್ನಡ ಚಿತ್ರದಿಂದ ಒಬ್ಬರು ಮಾತ್ರ ಕಾಣಿಸ್ಕೊತಿದ್ದೀರಾ, ಯಾವುದೇ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕಾಣಿಸ್ಕೊತಿಲ್ಲ. ನಾನೊಬ್ಬ ಕನ್ನಡ ಚಿತ್ರದಲ್ಲ ಒಂದೊಂದು ಹೇಳ್ತಾರೆ, ಬಟ್ ಅವ್ರು ಯಾರು ಒಬ್ಬರು ನಟರು ಕೂಡ ಕಾಣ್ತಾರೆ, ಸ್ಟಾರ್ ನಟರು ಕೂಡ. ನನ್ನ ಪ್ರಕಾರ ಏನು ಅಂದರೆ, ಯಾವ್ದಾದ್ರು ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವನು ಇನ್ವೆಂಟ್ ಮಾಡಿದ ಮೇಲೆ ಔಷಧಿ ಮಾರ್ಕೆಟಿಗೆ ಬಂದಾಗ ಸೇಲ್ಸ್ ಅವ್ರು ಜಾಸ್ತಿ ಉಟ್ಕೊತಾರೆ. ಯಾಕಂದ್ರೆ ಸರ್ ನೀವು ಮಾಡಿ ಸರ್ ಲಕ್ಷಾಂತರ ಜನ ವೀಕ್ಷಣೆ ಕಂಡಿದೆ. ನೀವು ಮಾಡಿ ದೈವ ರಾತ್ರಿ ಎಲ್ಲ ಚಿತ್ರಗಳು ಎಲ್ಲ ಸ್ಪಾರ್ಕ್ ಆಗಿದೆ. ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಸರ್ಕಾರ ತುಂಬ ಮಾತು ಹೇಳಲ್ಲ. ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು. ನಾನು ಮಾತು ಹೇಳ್ತೀನಿ, ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್. ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್, ಎಲ್ಲಿವರೆಗೂ ಬೇಕಾದ್ರೆ ಹೋಗ್ತೀನಿ. ಯಾರು ಬಂದರೆ ಸಂತೋಷ ನನ್ನ ಜೊತೆ. ನೀವೊಂದು ಕರೆ ಕೊಟ್ಟರೆ ಎಲ್ಲ ಒಂದ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ ನಾವು ಹೇಳಿದ್ದೀವಿ. ಅದೆಲ್ಲ ಚೇಂಬರ್ ಜವಾಬ್ದಾರಿ. ಕರೆ ಅಂದರೆ ಜಗ್ಗೇಶ್ವರ ಮನೆ ಕೆಲಸ ಅಲ್ಲ ಸರ್, ಇದು ಇಂಡಸ್ಟ್ರಿ ಕೆಲಸ. ಇದು ಜಗ್ಗೇಶ್ವರ ಅಪ್ಪನ ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು ಕೋಣ, ಇದು ನಿರ್ಮಾಪಕರು ಅಂತದ್ದು. ಯಾಕಂದ್ರೆ ಇಲ್ಲಿ ಕಲಾವಿದೆ ಕೂಡ ಅವ್ರು ಬಂಡವಾಳ ಹಾಕಿದ್ರೆ ಅವ್ರ ಮನೆ ಹಾಳಾಗೋಗಿರೋದು. ಆಯಿತಾ? ಇದೆಲ್ಲ ಏನು ಜಗ್ಗೇಶ್ವರ ನಾವು ಮುಂದೆ ಹೆಜ್ಜೆ ಇಟ್ಟಿದ್ರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಈ ಒಂದು ನಿಜವಾಗ್ಲೂ ಏನು ಜಾಲ ಇದೆ, ಆ ಜಾಲ ಸಂಪೂರ್ಣವಾಗಿ ಬೇಸರ ಬಿಸಾಕಬೇಕು. ಯಾಕೆಂದ್ರೆ ನನಗೆ ಕರೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ, ನಾನು ಬರೋಕ್ಕಾಗಲ್ಲ ಕರೆ ಅಂತ ಹೇಳಿ ಹೇಳ್ತಾರೆ. ಜಗ್ಗೇಶ್ವರ ಮನೆ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ, ಇದು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ, ಕನ್ನಡ ಉಳಿಸುವಂಥ ಕೆಲಸ, ಕನ್ನಡ ಚಿತ್ರ ಉಳಿಸುವಂಥ ಕೆಲಸ. ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಂಥ ವಿಚಾರ ನಿಂತಿರೋರು. ಇದೇನು ಯಾರ್ಯಾರು ಕಲ್ತೇನು ಔತಣ ಕೂತ್ಕೊಂಡು ಸಕಲ ಪಾರ್ಟಿ ಕೊಡ್ತಾ ಇಲ್ಲ. ಇದು ಇಂಡಸ್ಟ್ರಿ ಒಳಿತಿಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ವರ ಮುಂದೆ ಬಂದು ನಿಂತಿದ್ದಾರೆ. ಅವ್ರೆಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದೇನು ಅವ್ರು ಕರೆ ಕೊಡೋದಲ್ಲ, ಕರೆ ಕೊಡೋದೇನು ಅನ್ಯಾಯ ಆಗಿದೆ, ಕರೆ ಕೊಡ್ತಾರೆ. ಕರೆ ಇದು ಎಲ್ಲ ಪ್ರತಿಯೊಬ್ಬರು ಕೆಲಸ ಆದ್ದರಿಂದ ಅವ್ರ ಜವಾಬ್ದಾರಿ ಹೊತ್ತು ಜಗ್ಗೇಶ್ವರ ಜೊತೆ ಕೈ ಜೋಡಿಸ್ಬೇಕು ಸರ್. ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಗಳು ಕೂಡ ಪ್ರೊಡಕ್ಷನ್ ಕೂಡ ಇದ್ರ ಬಗ್ಗೆ ಬಾಯಿ ಬಿಚ್ಚಿನ ಸ್ಟೋರಿನೂ ಕೂಡ ಹಾಕಿಲ್ಲ. ಮೆಸೇಜ್ ಬಿಟ್ಟಿದ್ದಾರೆ ಸರ್. ಒಬ್ಬ ನಿರ್ಮಾಪಕ ಎಲ್ಲ ಕಡೆಗೂ ವೈರಲ್ ಆಗಿದೆ. ಭಾಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು, ಉದ್ಯಮದವರಾಗಿರ್ಬೋದು, ಭಾಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ಕಳಿಸಿದ್ರೆ ನಾವು ನೋಡಿದ್ದೀವಿ, ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಜೊತೆಲಿ ಇರ್ತೀವಿ, ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನು ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಮೊನ್ನೆ ತಾನೇ ವೇದಿಕೆ ಮೇಲೆ ಇಟ್ಕೊಂಡು ಪೈರೇಟ್ಸ್ ಮಾತಾಡ್ತಾರೆ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಮೊನ್ನೆ ಕೇಳಿದ್ರೆ ಅವರಿಗೆ ಪ್ರಶ್ನೆ ಮಾಡಿದ್ರೆ ಒಂದು ವಾರ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ವಿನಂತಿ ವೈಯಕ್ತಿಕ ಯಾರ ಹೆಸರು ಬೇಡ, ನನಗೆ ದಯವಿಟ್ಟು ಬೇಡಿ. ನಾವೆಲ್ಲ ಉದ್ಯಮನೇ ಬೇಡ, ಯಾರ ಹೆಸರು ಬೇಡ. ಈಗ ತಾವು ಹೇಳಿದ್ರಿ ಯಾವ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಸ್ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವರಿಗೆ ಒಂದು ಸಂಸ್ಥೆ ಇದೆ. ಈ ಮಾಲ್ ಪ್ರಾಕ್ಟೀಸ್ ಮಾಡೋರನ್ನ ಸ್ಟಾಪ್ ಮಾಡೋಂಥ ಒಂದು ಸಂಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅವ್ರಿಗೆ ಶಕ್ತಿ ಇದೆ, ಕೊಡ್ತಾರೆ. ಅವ್ರು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ನಾನು ಮಾತಾಡ್ತಾ ಇರೋದು ಆರ್ಡಿನರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು 1 ಕೋಟಿನೋ 2 ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವನು ಹೋಗ್ಬಿಟ್ಟು 5 ಲಕ್ಷ 10 ಲಕ್ಷ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳಕ್ಕಾಗಲ್ಲ. ಬೇಕಾದ್ರೆ ಸರ್ ಒಂದು ಸಿನಿಮಾಗೆ 200 ರೂಪಾಯಿ ಟಿಕೆಟ್ ಥರ ನಿಗದಿ ಮಾಡಬೇಕು ಅಂದರೆ ಕೋಟ್ಲೆ ಮೆಟ್ಲಿರ್ತಾರೆ. ಬಟ್ ಇದು ಪೈರೇಟ್ಸ್ ಅಂತ ಗೊತ್ತಿದ್ರೆ ಮುಂದೆ ಅವ್ರ ಸಿನಿಮಾಗಳು ಬರುತ್ತೆ. ಈಗಲೇ ಅವ್ರನ್ನ ಸ್ಟಾರ್ಟ್ ಮಾಡ್ಬೋದಿತ್ತಲ್ವ, ಅವ್ರ ಸ್ಟೋರಿ ಹಾಕ್ಬೋದಿತ್ತಲ್ವಾ? ಇದು ಅದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಬಿಸ್ನೆಸ್ಸು ಕಂಟಿನ್ಯೂಟಿ ಬಿಸ್ನೆಸ್. ಇವಾಗ ಹೋಟ್ಲ್ ಇಡ್ತೀರಿ ಅಂತ ತಿಳ್ಕೊಳ್ಳಿ, ಹೋಟ್ಲು ವರ್ಷಾನುಗಟ್ಟಲೆ ನಡೆಸ್ತಾರೆ, ಒಬ್ಬರೇ ನಡೆಸ್ತಾನೆ. ಈ ಪಿಕ್ಚರ್ ಹಂಗಲ್ಲ. ಇವತ್ತೊಬ್ಬ ನಿರ್ಮಾಪಕ ತೆಗಿತಾ ನೋವಾಯ್ತಾ ಹೇಳ್ಕೊಂತಾನೆ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದು.
ಈಗ ನಾವು ಇಷ್ಟು ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ. ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ. ನಾನು ಯಾಕೆ ಸುಮ್ಮನಿದ್ದೀನಿ? ಲೆಟ್ ಮಿ ಹೆಲ್ಪ್, ನಿರ್ಮಾಪಕರು ಹೆಲ್ಪ್ ಆಗಲಿ. ನಾನು ಹಂಗಾಗಿ ಬಂದಿರೋದಿಲ್ಲಿ. ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಅವರು, ಆಲ್ ಪಾರ್ಟಿ ಕ್ಲಾಪ್ಸ್ ಹೊಡೆದ್ರು ಅವತ್ತು. ಕರೆಕ್ಟ್, ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತ.